ಎರಡು ಘಟಾನ್ಘಟಿಗಳು, ಎರಡು ಬಲಶಾಲಿಗಳು ತಿಂದ್ರೆ ಸಾಕು ಹಿಂಗೆ ಒಳಗೆ ಕೊಂಟೋಗ್ಬಿಡುತ್ತೆ, ಆ ತರ ಲೆವೆಲ್ ಇರೋದು. ಬೇಡ್ಕೊಂಡ್ಬಿಡ್ತೀನಿ ನನಗೆ ನಮ್ಮ ಅಮ್ಮನೇ ಸಿಗ್ಲಿ, ಇಲ್ಲ ನನಗೆ ಚಿರು ಸಿಕ್ಬಿಡ್ಲಿ, ಬೇಕಾದ್ರೆ ನಮ್ಮ ಅಮ್ಮ ಸಿಗ್ಲಿ. ಇವಾಗ ಆದರ್ಶ ದಂಪತಿಗಳು ಕಾಂಪಿಟೇಷನ್ ಅಲ್ಲಿ ಕೂತ್ಕೋತವ್ರೆ. ಈ ರೌಂಡ್ ಅಲ್ಲೇ ವಿನ್ನರ್ ಆಗಿರೋದು ಬೈಕೊಂಡ So hi hello ignore neeta madu. It's a beautiful welcome can be told by only Sudeep. Hi. ಮಾತೇ ಇಲ್ಲ. ನಿಮಿಷ ಆಯ್ತು, ಆಯ್ತು ಸಮಾಧಾನ ಮಾಡ್ಕೊ. ಹಾಯ್ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ನನ್ನ ಬ್ಯೂಟಿಫುಲ್ ವೆಲ್ಕಮಿಂಗ್ ನ ಇವನು ಹಾಳು ಮಾಡ್ತಿರ್ತೀನಿ, ಯಾವಾಗ್ಲೂ ಬೇಜಾರಾಗ್ಬಿಡುತ್ತೆ ನನಗೆ. ಗೈಸ್, ಇವತ್ತು ನಿಮ್ಮ ಕಣ್ಮುಂದೆನೆ ಕಾಣಿಸ್ತೈತೆ ಪಾನಿಪುರಿ ಚಾಲೆಂಜು. ಅಂಡ್ ತುಂಬಾ ಜನ ಸಿಕ್ಕಾಪಟ್ಟೆ ಜನ ಕಾಮೆಂಟ್ ಆಗ್ತಿದ್ದು ಪಾನಿಪುರಿನೇ. ಏನಂದ್ರೆ ಪಾನಿಪುರಿ ಚಾಲೆಂಜ್ ಮಾಡ್ಬೇಕಂದ್ರೆ ನಾವು ಭಾನುವಾರನೇ ಮಾಡ್ಬೇಕು, ಬಿಕಾಸ್ ಎಲ್ಲರೂ ಅವೈಲೇಬಲ್ ಭಾನುವಾರ ಇರೋದು. ಇವಾಗ ನೋಡಿ ಅಂಕಲ್ ಅವೈಲೇಬಲ್ ಇಲ್ಲ, ಬಿಕಾಸ್ ಅವ್ರ ಕೆಲಸ ಇದೆ. ಆಮೇಲೆ ಇವತ್ತೇ ಇನ್ನೊಂದು ವ್ಲಾಗ್ ನ ಸಮಥಿಂಗ್ ಪ್ಲಾನ್ ಮಾಡಿದ್ದೀನಿ. ಬಿಸಿ ಆಗಿದ್ದೆ ನಮ್ ಸುದೀಪ್ ಅಣ್ಣಂಗೋಸ್ಕರ ಅಲ್ಲಿ ಆನೆದು ಮೈ ಉಜ್ಜಕ್ ಹೋಯ್ತಿದ್ದ, ಅದಕ್ಕೆ ಬಿಸಿ ಮಾತಾಡಕ್ಕೆ ಜೀವ ಕೊಡ್ತೀನಿ ಅಂತ. ಅದೇ ಅವನು ಆನೆದು ಮೈ ಉಜ್ಜಕ್ ಹೋಯ್ತಾ ಇದ್ದ, ಅದಕ್ಕೆ ಬಿಸಿ ಆಗ್ಬಿಟ್ಟಿತ್ತು ತುಂಬಾ. ಗೈಸ್, ಇವತ್ತು ನಾವು ಮಾಡ್ತಾ ಇರೋದು ಪಾನಿಪುರಿ ಚಾಲೆಂಜ್. ಗೈಸ್, ಪಾನಿಪುರಿ ಚಾಲೆಂಜ್ ಅಲ್ಲಿ ನೋಡಿ ಏನ್ ಬೇಕು ಎಲ್ಲ ತಗೊಂಡ್ಬಂದಿದೀವಿ. ಆದ್ರೆ ಇದ್ರಲ್ಲಿ ಕಂಪ್ಲೀಟ್ ಆಗಿ ಆಡೋದು ಸಿಂಗಲ್ಸ್. ಬಟ್ ಹೆಂಗಂದ್ರೆ ಆಪೋಸಿಟ್ ಇರ್ತಾರೆ. ಯಾರ್ಯಾರು ಬೇಗ ಕಂಪ್ಲೀಟ್ ಮಾಡ್ತಾರೋ ಅವ್ರು ವಿನ್ನರ್ ಆಗ್ತಾ ಫೈನಲ್ ಹೋಗ್ತಾರೆ. ಪಾನಿಪುರಿ ಅಂದ್ರೆ ನಮ್ಮ ಚೋಟ ಮರಿಗೆ ಇಷ್ಟ, ಓಕೆನಾ? ಹಿಂಗೆ ಇಷ್ಟ. ಇವತ್ತಿನ ಬ್ಲಾಗ್ ಅಲ್ಲಿ ಆದ್ರೂ ನಮ್ ಚೋಟ ಮರಿಗೆ ಗೆಲ್ತಾಳ ಗೊತ್ತಿಲ್ಲ. ಕಷ್ಟಪಡ್ಕೊಂಡು ನಿಮ್ ಫೇವರೇಟ್ ಸಾಂಗ್ ಹೇಳಿ ಹಾಕ್ತಾರೆ. ಸ್ಮೈಲ್ ಇಲ್ಲ ಅಂತ. ನಿಮ್ ಫೇವರೇಟ್ ಸಾಂಗ್ ಯಾವುದು? ರತ್ನ. ನಿಮ್ ಫೇವರೇಟ್ ಸಾಂಗ್ ಹೇಳಿ ಹಾಕ್ತಾರೆ. ಗೈಸ್, ಇವತ್ತಿನ ಬ್ಲಾಗ್ ಪಾನಿಪುರಿ ಚಾಲೆಂಜ್ ಅಲ್ಲಿ ನಮ್ ಚೋಟ ಮರಿಗೆ ಇಷ್ಟ. ಅವಳು ಇಷ್ಟಪಟ್ಬಿಟ್ಟು ಆಡಿ ಗೆಲ್ತಾಳ ಇಲ್ವಾ ನೋಡ್ಬೇಕು. ಇನ್ನೊಂದು ಕಷ್ಟಪಟ್ಟು ಆಡ್ಕೊಂಡು ಫೈನಲ್ ವರ್ಗೂ ಬರ್ತದೆ ನಮ್ಮಪ್ಪ, ಅವ್ರು ಗೆಲ್ತಾರೆ ನೋಡ್ಬೇಕು. ಅದೃಷ್ಟವಂತ ಚಿರಂತು ಅದೃಷ್ಟ ಪಟ್ಕೊಂಡು ಅದೇನೇನ್ ಮಾಡ್ಕೊಂಡ್ ಬರ್ತಾನೋ ಮೇಲ್ಗಡೆ. ಫೈನಲ್ ಅಲ್ಲಿ ಗೆಲ್ತಾನೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ನಮ್ಮಮ್ಮ ಚಿರು ಗೆಲ್ಲಿ ಅಂತಾನೆ ತುಂಬಾ ಸಪೋರ್ಟ್ ಮಾಡ್ಕೊಂಡು, ತಾನು ಮೇಲ್ ಬೆಳಿದಲೇ ಇದ್ರು ಗೆಲ್ದಲೇ ಇದ್ರು ಚಿರು ಗೆಲ್ಬೇಕು ಅನ್ನೋ ಹಠದಲ್ಲಿ ಅವರು ಇರ್ತಾರೆ. ಇವತ್ತು ಅವರು ಗೆಲ್ತಾರ ಇಲ್ವೋ ಗೊತ್ತಿಲ್ಲ. ಕೊನೆ ಮೂಮೆಂಟ್ ಹೋಗ್ತಾರೆ, ಕೈ ಕೊಟ್ಬಿಡ್ತಾರೆ. ಆದ್ರೆ ಕೊನೆ ಮೂಮೆಂಟ್ ಹೋಗಿ ನನ್ ಕೈಲಿ ಆಗ್ತಿಲ್ಲ, ವಾಮಿಟ್ ಬರ್ತಾರೆ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ ಅವರು. ಅದೇ ತಿನ್ನೋದ್ರಲ್ಲಿ ಇಲ್ಲ. ಇವ್ರು 5 ಜನಕ್ಕೂ ಒಂದ್ ಒಳ್ಳೆ ಕಾಂಪಿಟೇಟರ್ ಬೇಕಿತ್ತು, ಅದು ನಾನು ಮಾಡಿದ್ದೀನಿ. ಇವತ್ತು ನಾನು ಕೂಡ ಆಡ್ತೀನಿ ಗೈಸ್ ಈ ಒಂದು ಪಾನಿಪುರಿ ಚಾಲೆಂಜ್ ಅಲ್ಲಿ. ಗೈಸ್, ಇವಾಗ ಇವ್ರನ್ನ ಪಾರ್ಟ್ನರ್ ಮಾಡ್ಬೇಕು, ಓಕೆನಾ? ಪಾರ್ಟ್ನರ್ ಮಾಡ್ತಾ ಇದೀನಿ. ಸೊ ಟಾಸ್ಕ್ ಎಲ್ಲ ಇಲ್ಲ, ನಾನು ಇವತ್ತು ಪಾರ್ಟ್ನರ್ ಮಾಡ್ತಾ ಇದೀನಿ. ನೀನು ಆಡ್ತಾ ಇದ್ದೀಯ ಅಂದ್ರೆ ಟಾಸ್ಕ್ ಶುರುವಾಯ್ತು, ವಾದ ಶುರು ಮಾಡ್ದ. ಲಾಯರ್ ಬಂದ ಬೇಕಾಗಿದ್ದ ಜಾಗದಲ್ಲಿ ಏನು ಮಾಡಲ್ಲ, ಬೇಡದ ಜಾಗದಲ್ಲಿ ಅದೇ ಅವ್ನಿಗೆ ಈಗೇನು ಮಧು ಅಂಟಿ ಪಾರ್ಟ್ನರ್ ಬೇಕು ಅಷ್ಟೇ, ಮುಗೀತು. ನಾನ್ ಪಾರ್ಟ್ನರ್ ಮಾಡ್ತಾ ಇದೀನಿ ಗೈಸ್ ಇವತ್ತಿನ ಈ ಒಂದು ಪಾನಿಪುರಿ ಚಾಲೆಂಜ್ ಅಲ್ಲಿ. ಫಸ್ಟ್ ಪಾರ್ಟ್ನರ್ ಅಂದ್ರೆ ಫಸ್ಟ್ ಆಪೋಸಿಟ್ ಅಲ್ಲಿ ಪಾರ್ಟ್ನರ್ ಬಂದ್ಬಿಟ್ಟು ನಮ್ಮ ಚೋಟ ಮರಿ ಮತ್ತೆ ಚಿರು. ನಮ್ಮ ಚೋಟ ಮರಿ ಮತ್ತೆ ಚಿರು ಇವತ್ತು ಪಾರ್ಟ್ನರ್. ನಮ್ಮಮ್ಮ ಮತ್ತೆ ನೀವು ಚೆನ್ನಾಗಿರೋ ನಮ್ಮಮ್ಮ ಮತ್ತೆ ಲಾಯರ್ ಶುರುವಾದ ವಾದ ಮಾಡಕ್ಕೆ. ಲಾಯರ್ ಶುರುವಾದ ಲಾಯರ್ ಶುರುವಾದ. ನಿಂಗೆ ಯಾರು ಬೇಕು? ಸರಿ, ನಿಂಗೆ ಯಾರು ಬೇಕು? ನಿಂಗೆ ಯಾರು ಬೇಕು? ನನಗೂ ಸುದೀಪ್. ಫೈನಲ್ ಹೆಂಗ್ ಬತ್ತಿಯಲ್ಲ ಬಿಡು, ಗೆಲ್ಲಕ್ ಬೇಕಾಯ್ತು. ಅಲ್ಲ, ಮುಂಚೆ ಫಸ್ಟ್ ರೌಂಡ್ ಅಲ್ಲೇ ಬಂದು ಸೋತೋಗ್ಬಿಟ್ರೆ ಆಮೇಲೆ ನಾನ್ ಮಾಡ್ತೀನಿ. ನನ್ಗೆ ಅರ್ಥ ಆಗಿಲ್ಲ, ಬುಜ್ಜಿ ನನ್ ಟೀಮ್ ಅಂದ್ರೆ. ಒಂದ್ ನಿಮಿಷ, ನಿನ್ ಟೀಮ್ ಅಲ್ಲ ಅವಳು, ಆಪೋಸಿಟ್ ಅವಳು.
ಟೀಮ್ ಅಲ್ಲ, ಆಪೋಸಿಟ್. ಆಯ್ತಾಯ್ತು. ಲೂಸ್ ಲೂಸ್ ಆತೃಗಟ್ಟ ಆಂಜನೇಯ ಯಪ್ಪ, ನಮ್ಮ ಈ ಫ್ಯಾಮಿಲಿಲಿ ತುಂಬಾ ಆತೃಗಟ್ಟ ಆಂಜನೇಯ ಒಬ್ನೇ, ಏನ್ ಮಾಡಕ್ಕಲ್ಲ. ಅಂಡ್ ಇವ್ರಿಬ್ರು ಕಾಂಪಿಟೇಷನ್, ನಮ್ಮ ಅಮ್ಮ ಮತ್ತೆ ಭವಿತವ್ರಮ್ಮ ಇಬ್ರು ಕಾಂಪಿಟೇಷನ್, ನಾನು ಮತ್ತೆ ನಮ್ಮ ಅಪ್ಪ ಇಬ್ರು ಕಾಂಪಿಟೇಷನ್. ಹೋಗ್ಬಿಟ್ಟು ತಿನ್ನೋದು ಯಾವಾಗ ನಾವು? ಆಮೇಲೆ ತಿನ್ನೋಣ, ಓಕೆನಾ? ಫಸ್ಟ್ ರೌಂಡ್ ಕಂಪ್ಲೀಟ್ ಆದ್ಮೇಲೆ ಎರಡನೇ ರೌಂಡ್ ಅಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇದೆ, ಅದನ್ನ ಹೇಳ್ತೀನಿ. ಬಟ್ ಇವಾಗ ಫಸ್ಟ್ ರೌಂಡ್ ನ ಕಂಪ್ಲೀಟ್ ಮಾಡೋಣ. ರೆಡಿನಾಕ? ಇವಾಗ ಯಾರು ಆಡ್ತೀರಾ ಅಂತ ಫಸ್ಟ್ ಕ್ಲಿಪ್ಸ್ ಹಾಕೊಂಡು ಬನ್ನಿ. 3 2 ಇಲ್ಲ, ಯಾರು ಇದು ಬರುತ್ತೆ ಅದು ಅವರು. ಈಗ ನಮ್ಮಿಬ್ರಲ್ಲಿ ಯಾರು ಫಸ್ಟ್ ಆಡ್ತೀವಿ ಅಂತ ಡಿಸೈಡ್ ಆಗೋದು. ಹೇಳ್ಮ. ನಂತರ ಆಗ್ದವ್ರು ಬ್ಲ್ಯಾಕ್ ಇಲ್ಲ ನಂತರ ಅದು ಅವ್ರು ಡಿಸೈಡ್ ಮಾಡ್ಬೇಕು. ಹೇಳ್ತಾರೆ ಹೇಳು. ಗೊತ್ತಿಲ್ಲ ಅದೆಲ್ಲ. ಹೇಳಿ. ನಂತರ ಆಗ್ದವ್ರು ಔಟ್. ಯಾಕೆ ಕ್ಲಿಪ್ಸ್ ನಿಮ್ ತರ ಆಗ್ದವ್ ತಾನೆ? ಗೈಸ್, ಇವತ್ತಿನ ಈ ಒಂದು ಪಾನಿಪುರಿ ಚಾಲೆಂಜ್ ಅಲ್ಲಿ ಫಸ್ಟ್ ರೌಂಡ್ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಫಸ್ಟ್ ಟೀಮ್ ಆಡ್ತಿರೋದು ನಮ್ಮ ಚೋಟಾ ಮರಿ ಮತ್ತೆ ಚಿರು. ಬರ್ಲಿ ಚಪ್ಪಾಳೆ. ಆಪೋಸಿಟ್ ತಾನೆ ಗೆಲ್ಲೋದು. ಓಕೆ, ರೂಲ್ಸ್ ಹೇಳ್ಬೇಕಲ್ಲ, ಒಂದ್ ನಿಮಿಷ. ಸಿಂಪಲ್ ರೂಲ್ಸ್ ಹೇಳ್ಬೇಕು. ರೌಂಡ್ 1 ಅಲ್ಲಿ ಗೈಸ್ ಸಿಂಪಲ್ ರೂಲ್ಸ್ ಏನಂದ್ರೆ 1 ನಿಮಿಷದಲ್ಲಿ ಯಾರು ಅತಿ ಹೆಚ್ಚು ತಿಂತಾರೋ ಅವರು ನೆಕ್ಸ್ಟ್ ರೌಂಡ್ ಗೆ ಸೆಲೆಕ್ಟ್ ಆಗ್ತಾರೆ. ಓಕೆ, ಯಾರು ಅತಿ ಹೆಚ್ಚು ತಿಂದಲ್ಲೇ ಔಟ್ ಆಗ್ತಾರೋ ಆ ರೌಂಡ್ ಅಲ್ಲಿ ಎಲಿಮಿನೇಟ್ ಆಗ್ತಾರೆ. ಓಕೆ, ಪ್ರಿಪರೇಷನ್ ಮಾಡ್ಕೊಳ್ಳೋಣ ಗೈಸ್. ಗೈಸ್ ಫೈನಲಿ ಇವಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ ಈ ಫ್ರೇಮ್, ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದ್ರಲ್ಲಿ ಯಾರು ಗೆಲ್ತಾರಂತ ಕ್ಯೂರಿಯಾಸಿಟಿಯಿಂದ ಕಾತುರದಿಂದ ಕಾಯ್ತಾ ಇರ್ತೀವಿ. ಗೈಸ್, ಇವರಿಬ್ರಿಗೆ ಟೈಮು 1 ನಿಮಿಷ ಟೈಮ್ ಇರುತ್ತೆ. 1 ನಿಮಿಷದಲ್ಲಿ ಯಾರು ಜಾಸ್ತಿ ಕಂಪ್ಲೀಟ್ ಮಾಡ್ತಾರೋ ಅವರಿಗೆ ಅದು ಸೇರುತ್ತೆ. ಇನ್ನೊಂದು ಅನಿಸ್ತಾ ಇರೋದೇನಂದ್ರೆ ಇವರಿಬ್ರು 1 ನಿಮಿಷದಲ್ಲಿ ಅಷ್ಟು ಪೂರ್ತಿ ಖಾಲಿ ಮಾಡ್ಬಿಟ್ರೆ ಆಮೇಲೆ ಏನ್ ಮಾಡೋದು? ಆಮೇಲೆ ಇದು ರೆಡಿ ಮಾಡ್ಕೊಳಪ್ಪ ಅವ್ರೇನಾದ್ರು ಇನ್ನ 3 ಇಲ್ಲ 1 ನಿಮಿಷದಲ್ಲಿ ಪೂರ್ತಿ ನಾವು ತಿನ್ಬಿಟ್ರೆ ಇವರೇ ವಿನ್ನರ್ ಅಲ್ವಾ? ಇಲ್ಲ ಆತರ ಬರಲ್ಲ. ಅಪ್ಪ ನೋಡು, ಅವ್ರು ಇನ್ನ 3 ಆದ್ಮೇಲೆ ಇನ್ನೂ 20 ಸೆಕೆಂಡ್ ಟೈಮ್ ಇದೆ ಅಂದ್ರೆ ಇದನ್ನ ತಗೊಂಡು ಒಂದೊಂದು ಇಟ್ಬಿಡಿ. ಓಕೆ, ರೆಡಿನಾ ನೀವಿಬ್ರು? ತಿನ್ನೋದಕ್ಕೆ ರೆಡಿನಾ? ಸೊ ಏನಂದ್ರೆ ಈಗ ಇಲ್ಲಿ ಗೈಸ್ ಎಲ್ಲ ರೆಡಿ ಮಾಡಿ ಇಕ್ಕಿದೀವಿ. ನೀವು ಇದನ್ನ ತಗೊಂಡು ಇದನ್ನ ಹಚ್ಕೊಂಡು ತಿನ್ಬೇಕು. ಓಕೆನಾ? ಒಟ್ನಲ್ಲಿ ಇವೆರಡು ಇರಲೇಬೇಕು. ರೂಲ್ಸ್ ಅಲ್ಲಿ ರೂಲ್ ಬ್ರೇಕ್ ಆಯ್ತು ಅಂದ್ರೆ ಆ ಪಾನಿಪುರಿ ಲೆಕ್ಕ ಬರಲ್ಲ. ಓಕೆ, ರೆಡಿನಾ? 3 2 1 ಸ್ಟಾರ್ಟ್. Last 20 seconds. 5 4 3 2 1 ಸ್ಟಾಪ್. ಬುಜ್ಜಿದ್ ಲಾಸ್ಟ್ ಮುಗೀತು. ತಿನ್ಕೊಂಬಿಡ, ಆರಾಮಾಗಿ ತಿನ್ಕೊ ಪೂರ್ತಿ. ಸಮಬಲ ಎಲ್ಲ ಕಣ್ರಿ. ಮಧು ಏನ್ರಿ ಯಾವ ಲೆಕ್ಕಾಚಾರ ಮಾಡ್ತೀರಿ ನೀವು? ರೇ ಲೆಕ್ಕಾಚಾರ ಮಾಡ್ರಿ ಕರೆಕ್ಟಾಗಿ. ಇರೋ ಗೈಸ್, ಇಲ್ಲೇ ಕಾಣಿಸ್ತೈತೆ ನಮ್ಮ ಚೋಟಾ ಮರಿ ಮಿಕ್ಸ್ ಇರೋದು 1 2 3 4 5 6 7 8 9. ಅಂದ್ರೆ ಎಷ್ಟು ತಿಂದಿರೋದು? ಎಷ್ಟು? 6 ತಿಂದಿರೋದು ನಮ್ಮ ಚೋಟಾ ಮರಿ. ಗೈಸ್, ನಮ್ಮ ಚಿರು ತಿಂದಿರೋದು 8, ನಮ್ಮ ಚೋಟಾ ಮರಿ ತಿಂದಿರೋದು 6. ಸೊ ಇಲ್ಲಿಗೆ ಈ ಒಂದು ಫಸ್ಟ್ ಟೀಮ್ ಅಲ್ಲಿ ನಮ್ಮ ಚಿರು ವಿನ್ನರ್ ಆಗಿದ್ದಾನೆ. ನೆಕ್ಸ್ಟ್ ರೌಂಡ್ ಗೈಸ್, ಇವತ್ತು ಫಸ್ಟ್ ಟೈಮು ನಾನು ನಮ್ಮ ಅಪ್ಪನ ಜೊತೆ ಕಾಂಪಿಟೇಷನ್ ಕೊಡ್ತಾ ಇರೋದು. ಹೆಂಗಿರುತ್ತೆ ಗೊತ್ತಾ? ಪಾನಿಪುರಿ ಚಾಲೆಂಜ್ ಅಲ್ಲಿ ನಮ್ಮ ಅಪ್ಪನ ಜೊತೆ ಟಕ್ಕರ್ ಕೊಡೋರು ಒಂಥರ ಮಜಾ. ಆದ್ರೆ ಸೋತ್ಬಿಟ್ರಂತೂ ಇದು ಮುಗ್ದೇ ಹೋಯ್ತು ನನ್ನ ಕತೆ. 3 2 1 ಸ್ಟಾರ್ಟ್. Last 10 seconds. 4 3 2 1 0 stop. ಸಮಬಲದ ಹೋರಾಟ. Stop. ನನ್ನ ಮಗವಿನ್ ಸುದೀಪ್ ಅಣ್ಣಗಿದ್ದು ಗೊತ್ತಾ? ನಮ್ಮ ಕತೆ ಇಲ್ಲೇ ಚೆಕ್ ಮಾಡ್ಬೇಕು, ವಿಡಿಯೋ ಚೆಕ್ ಮಾಡ್ಬೇಕು ನಾನು. ಏನ್ ಪಾಪ ಏನು ಹೇಳ್ತಿದಲ್ಲ? ಸಣ್ಣವ್ ನಿನಗೆ. ಎಲ್ಲಿ ನನಗೆ ಯಾವ ಸಣ್ಣವಿಲ್ಲ, ನಮಗೂ ದಪ್ಪ ಕೊಟ್ಟವ್ರೆ ಮಿಕ್ಸಿಲೆ. ಗೈಸ್, ಯಪ್ಪ ನಮ್ಮ ಅಪ್ಪನ ಜೊತೆ ಯಾವ್ದೇನ್ ಬಾಬಾ ತಿನ್ಕೊಂಡು ಹೋಗ್ತಾವ್ರೆ. ನಾನು 3ನೇ ತಿಂತಿದ್ರೆ ನಮ್ಮ ಅಪ್ಪ 4ನೇ ಬಾಯಿಗೆ ಹಾಕತ್ತಿದ್ರು ಆಗ್ಲೇ. ಹೆಂಗೋ ಸದ್ಯಕ್ಕೆ ಪಟ ಅಂತ ಪಿಕಪ್ ಕೊಟ್ಬಿಟ್ಟೆ. ಫೈನಲಿ ನಮ್ಮ ಅಪ್ಪ ಮಿಕ್ಸ್ ಇರೋದು 6, ನಾನ್ ಮಿಕ್ಸ್ ಇರೋದು 5. ಟೋಟಲಿ ನಾನ್ ತಿಂದಿರೋದು 10, ನಮ್ಮ ಅಪ್ಪ 9 ತಿಂದಿದ್ದಾರೆ. ಇಲ್ಲಿಗೆ ಈ ರೌಂಡಲ್ಲಿ ವಿನ್ನರ್ ಬಂದ್ಬಿಟ್ಟು ನಾನೇ.
ಬನ್ನಿ ಇವಾಗ ನೆಕ್ಸ್ಟ್ ಒಂದು ರೋಚಕವಾದ ಪಂದ್ಯ ಇದೆ. ಏನಕ್ಕೆ ಹೇಳ್ತೀರ ಅಂದ್ರೆ ನೋಡೋಣ ಏನ್ ತಿಂತಾರ ಅಂದ್ಬಿಟ್ಟು ಇವಾಗ ನೆಕ್ಸ್ಟ್ ಅಡಿಕೋಣ. ಓಕೆ. ನಾನ್ ನಮ್ಮ ಅಪ್ಪನ ಜೊತೆ ಟಕ್ಕರ್ ಕೊಡ್ತಿರೋ ಟೈಮಲ್ಲಿ ನಮ್ಮ ಅಪ್ಪ ಗೆದ್ರು 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 ಅಂತ ಅನ್ಕೊಂಡ್ಬಿಟ್ಟೆ. ಅದಕ್ಕೆ ಒಂದೇ ಒಂದ್ ಪಾನಿಪುರಿ ಗೆದ್ಬಿಟ್ಟೆ. ಅವ್ರ ಜೋಶಾಗ ಅವ್ರೆ ಒಂದು ಜಾಸ್ತಿ ತಿಂದ ಬುಜ್ಜಿಗೆ ಹೋಗ ಬುಜ್ಜಿ ಗಾಯ್ಸ್ ಇವಾಗ ಬಲಶಾಲಿ ಆಟಗಾರರು ಈ ಕಡೆ ನಮ್ಮ ಮಧು ಮತ್ತೆ ಪವಿತ್ರಮ್ಮ. ನಮ್ಮಮ್ಮ ದೇಹ ದೊಡ್ಡದಿದ್ದರು ಹೊಟ್ಟೆ ಮಾತ್ರ ಸಣ್ಣದು. ಈ ಕಡೆ ಹೊಟ್ಟೆ ಸಣ್ಣದಿದ್ದರು ದೇಹ ದೊಡ್ಡದು. ಪಲ್ಟೆ ಹೇಳ್ತಾ ಇದ್ದೀನಿ. ನಂಗೆ ಗೊತ್ತು. ನಾನು ನೋಡ್ತೀನಿ ಎಷ್ಟು ತಿಂತೀರ ಅಂತ. ಅವರು ಕೊನೆ ಮೂಮೆಂಟ್ ಅಲ್ಲಿ ತಿಂತಾರೆ, ವಾಮಿಟ್ ಮಾಡ್ತಾರೆ. ನಮ್ಮ ಅಮ್ಮ ಫಸ್ಟ್ ತಿಂತಾರೆ, ಆ ಚಿರು ಇದ್ದಿದ್ರೆ ಚಿರು ಬಿಟ್ಕೊಟ್ಬಿಡ್ತಿದ್ರು. ಆದ್ರೆ ಎನಿವೇಸ್ ರೆಡಿನಾ ನೀವು? ವೆರಿ ಕಡೆ 3, 2, 1 ಸ್ಟಾರ್ಟ್. ಟೈಮ್ ಸ್ಟಾಪ್ ಬಿಟ್ಬಿಡು ಅದ್ ಕೆಳಗಡೆ ಬಿಟ್ಬಿಡು. ಬಿಡಮ್ಮ ಕೆಳಗದನ ಲೆಕ್ಕ ಇಲ್ಲ. ಎಷ್ಟು? 6. ನಮ್ಮಮ್ಮ 6. ಅಲ್ಲಲ್ಲಲ್ಲೇ ಗಾಯ್ಸ್ ನಮ್ಮಮ್ಮ ಕಂಪ್ಲೀಟ್ ಮಾಡಿರೋದು 6. ಅಕ್ಕ ಮಿಕ್ಸರ್ 1, 2, 3, 4, 5, 6, 7, 8, 9. 9. ಅಲ್ಲ ನೀನ್ ಏನ್ ತಿಂತ ಅಂದ್ಬಿಟ್ಟು ಪಿಜ್ಜಾನು ಹಿಂಗೆ ಬಿಡಮ್ಮ ಅಮ್ಮ ನೆಕ್ಸ್ಟ್ ರೌಂಡ್ ಐತಿರಮ್ಮ, ಈಗ್ಲೇ ದಬಾಕ್ ಬಿಡಲ್ಲನೋ. ಗೈಸ್ ಇದ್ರಲ್ಲಿ ನಮ್ಮಮ್ಮ ವಿನ್ನರ್. ಅಲ್ಲ ನನ್ಗೆ ಆಶ್ಚರ್ಯ ಏನಂದ್ರೆ ಇವ್ನು ಹೇಳ್ದಂಗೆ ಅಪರೂಪಕ್ಕೆ ನಮ್ಮಮ್ಮ ವಿನ್ನರ್ ಆಗಿರೋದು. ಇಷ್ಟು ಚೆನ್ನಾಗಿ ವಿನ್ನರ್ ಆಗಿರೋದು. ಇದಕ್ಕೆಲ್ಲ ಏನು ಯಾರ ಸ್ಫೂರ್ತಿ, ಯಾರ ಇನ್ಸ್ಪಿರೇಷನ್ ಎಲ್ಲ ಚಿಕ್ಕ ವಯಸ್ಸಲ್ಲಿ ಪಾನಿಪುರಿ ತಿಂತಿರೋದು ನಂಗೆ ತುಂಬಾ ಇಷ್ಟನೇ. ಆದ್ರೆ ತುಂಬಾ ಇಷ್ಟ. ಆದ್ರೆ ಹೊಟ್ಟೆ ಬೇರೆ ಹಸ್ತಿತ್ತ, ಅದಕ್ಕೆ ಬಕಾಸೂರಿ ತರ ತಿನ್ಬಿಟ್ಟಾರೆ ಒಂದೇ ಸಲ ಎಲ್ಲಾನು. ಗೈಸ್ ಇಲ್ಲಿ ನೋಡಿ, ಈ ಪಾನಿಪುರಿ ಬಿಹೈಂಡ್ ದ ಸೀನ್ ಕಟ್ಟೋದಿಕ್ಕೆ ಈ ತರ, ಯಾಕಂದ್ರೆ ಮುಂಚೆನೆ ಮಾಡಿ ಇಟ್ಟಿರ್ಬೇಕಲ್ಲ ಹಂಗೆ, ಅದಕ್ಕೋಸ್ಕರ ನೋಡಿ ನಿಮ್ಮಪ್ಪ ಕಟ್ಟು ಬಿಡು. ಗೈಸ್ ಫಸ್ಟ್ ರೌಂಡ್ ಅಲ್ಲಿ ನಾನು, ಚಿರು ಮತ್ತೆ ನಮ್ಮಮ್ಮ 3 ಜನನು ಕೂಡ ವಿನ್ ಆಗಿದೀವಿ. ಅಂದ್ರೆ ನೆಕ್ಸ್ಟ್ ರೌಂಡ್ ಹೋಗಿದೀವಿ. ಆದ್ರೆ ಈ ಕಡೆ ನಮ್ಮಪ್ಪ ಮತ್ತೆ ಆ ಬುಜ್ಜಿಯವರಮ್ಮ, ನಮ್ಮ ಚೋಟಮ್ಮರಿ ಈಗ ಅವರು ಲಾಸ್ಟ್ ಆಗಿದ್ದಾರೆ. ನೆಕ್ಸ್ಟ್ ಇವಾಗ ಒಂದು ನೆಕ್ಸ್ಟ್ ಹಿಡ್ಕೋಣ, ಅದನ್ನ ಇನ್ಫಾರ್ಮ್ ಮಾಡ್ತೀನಿ ರೀ. ಗೈಸ್ ಇವಾಗ ಇವರು 3 ಜನ ಆಡ್ತಿದ್ದಾರೆ. ಅಂದ್ರೆ ಇವ್ರು 3 ಜನ ಸೋತಿದ್ದಾರೆ. ಸೋತಿರೋದಕ್ಕೆ ಇವ್ರು 3 ಜನ ಆಡ್ತಿರೋದು. ನಿಮಗೆ ಜಸ್ಟ್ 40 ಸೆಕೆಂಡ್ ಟೈಮ್ ಇರುತ್ತೆ. 40 ಸೆಕೆಂಡ್ ಅಲ್ಲಿ ಬರೀ ಒಬ್ರು ಮಾತ್ರ ಸೆಲೆಕ್ಟ್ ಮಾಡೋದು. ಯಾರು ಹೈಯೆಸ್ಟ್ ತಿಂದ್ಬಿಟ್ಟು ಸೆಲೆಕ್ಟ್ ಆಗ್ತಾರೋ ಅವರು ಈ ನೆಕ್ಸ್ಟ್ ನಮ್ಮ ಜೊತೆಗೆ ಕಾಂಪಿಟೇಷನ್ ಬರ್ತಾರೆ. ಓಕೆ ರೆಡಿನಾ? ರೆಡಿ 3, 2, 1 ಸ್ಟಾರ್ಟ್. ಅಯ್ಯೋ ಬುಜ್ಜಿ ಬಕ್ಕ ಸೋಯ್ತಾರೆ ತಿಂತೋಳು. Last 20 seconds. 6, 5, 4, 3, 2, 1 ಸ್ಟಾಪ್. ಅದು ತಿನ್ಕೊಂಬಿಡೋದನ್ನ ಪೂರ್ತಿ ಬುಜ್ಜಿ. ಸ್ಟಾಪ್, ಅಷ್ಟೇ ಸ್ಟಾಪ್. ತಿನ್ಕೊಂಬಿಡು. ಅದೆರಡು ಅಲ್ಲೇ ಇಡು ಕೆಳಗಡೆ. ಬುಟ್ಲು ಅಪ್ಪ ನೋಡಕ್ಕೆ ಒಂಥರ ಯವ್ವೇ. ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಈ ಒಂದು ರೌಂಡ್ ಅಲ್ಲಿ ವಿನ್ ಆಗಿರೋದು ನಮ್ಮಪ್ಪ. 2 ಮಿಕ್ಸ್ ಬಿಟ್ಟು ಅಪ್ಪ ವಿನ್ ಆಗಿದ್ದಾರೆ. ನಮ್ಮ ಚೋಟ ಮರಿ 4 ಮಿಕ್ಸ್ ಇದ್ದಾಳೆ. 4 + 6 ಮಿಕ್ಸ್ ಇದ್ದಾಳೆ. ಓಹೋ ಇದೇನ್ ಬೇಡ ಬಿಡಿ. ಅಮ್ಮ ಮಗಳು ಕರೆಕ್ಟಾಗಿ 6 ಮಿಕ್ಸ್ ಬಿಡೋರೆ ಕರೆಕ್ಟಾಗಿ. ಫೈನಲಿ ನಮ್ಮ ಚೋಟ ಮರಿ ಮತ್ತೆ ಅಮ್ಮ ಈ ಒಂದು ರೌಂಡ್ ಅಲ್ಲಿ ಪೂರ್ತಿ ಎಲಿಮಿನೇಟ್ ಆಗಿದ್ದಾರೆ. ಏನ್ ಡ್ಯಾಡಿ ಇಷ್ಟು ಚೆನ್ನಾಗಿ ತಿನ್ಬಿಟ್ಟೆ? ಯಪ್ಪ ನಿನ್ನೆ ಸೋಲಿಸ್ತಾ ಇದ್ದೀನಿ, ಒಂದು ಮಿಸ್ ಆಯ್ತು. ಪಕ್ಕ ನಮ್ಮಪ್ಪ ನೀನು ಸೋಲಿಸ್ತಾರೋ ಇದು ಅಂತ ಗೊತ್ತಾಯ್ತು ನನಗೊತ್ತ. ನಾನು ಬೇಡ್ಕೊತೀನಿ, ಏನ್ ಗೊತ್ತಾ, ಬೇಡ್ಕೊಂಡ್ಬಿಡ್ತೀನಿ ನನಗೆ ನಮ್ಮ ಅಮ್ಮನೇ ಸಿಗ್ಲಿ, ಇಲ್ಲ ನನಗೆ ಚಿರು ಸಿಕ್ಬಿಡ್ಲಿ, ಬೇಕಾದ್ರೆ ನಮ್ಮ ಅಮ್ಮ ಸಿಗ್ಲಿ. ಆದ್ರೆ ಪರವಾಗಿಲ್ಲ, ಎಲ್ಲ ಯಾರೇ ಬಂದ್ರು ಟಕ್ಕರ್ ಕೊಟ್ಟು ಗೆಲ್ಲದೆ ನಾನು. ಎದಳಿ ಗೆದ್ದಿರೋರೆಲ್ಲ ಎದಳಿ ಒಂಚೂರು. ಗೈಸ್ ಇವಾಗ ಅದೃಷ್ಟ ಯಾರಿಗೆ ಉಳಿತದೋ ನನ್ಗಂತೂ ಗೊತ್ತಿಲ್ಲ. ನಾವು 4 ಜನ ಇವಾಗ ಕ್ಲಿಪ್ಸ್ ಹಾಕ್ತಿವಿ. ಕ್ಲಿಪ್ಸ್ ಅಲ್ಲಿ ಇಬ್ಬಿಬ್ರು ಗೊತ್ತಲ್ಲ, ಇಬ್ರು ಯಾರಿಗೆ ಬೀಳುತ್ತೋ ಅವರು ಕಾಂಪಿಟೇಷನ್ ಮೇಲೆ ಆಡಬೇಕು ಆಪೋಸಿಟ್ ಅಲ್ಲಿ. ವೈಟ್ ಬಂದ್ರೆ ಅವ್ರ ವೈಟ್ ಐಟು. ಎಸ್ ಹಂಗೆ. ದೇವ್ರೆ ಬೇಡ್ಕತೀನಿ ಗುರು, ಬೇಡ್ಕದ್ ನಮ್ಮ ಅಮ್ಮ ಬಂದ್ಬಿಡ್ಲಿ, ಇವ್ರಿಬ್ರು ಕಾಂಪಿಟೇಷನ್ ಬಂದ್ಬಿಡ್ಲಿ ಇವರು. ಯಾಕಂದ್ರೆ ಎಲ್ಲ ಇವಳೇ ಬೇಡ್ತಾವ್ರೆ. ಅಲ್ಲ ಓದ್ಸಲಿ ವ್ಲಾಗ್ ಅಲ್ಲಿ ಗೈಸ್ ಇವ್ರಿಬ್ರು ಕಾಂಪಿಟೇಷನ್ ಇದ್ರು. ಆದ್ರೆ ಏನ್ ಗೊತ್ತಾ ಗೈಸ್, ಪಾಪ ಇನ್ನೊಂದೇನ್ ಗೊತ್ತಾ, ನನಗೇನ್ ಗೊತ್ತಾ, ಇವ್ರಿಬ್ರು ಬಿದ್ದುಬಿಟ್ಟು, ತಮ್ಮ ನೀವಿಬ್ರು ಬಿದ್ದುಬಿಟ್ಟು ನಮ್ಮ ಅಮ್ಮ ಗೆದ್ಬಿಟ್ರು ಅನ್ಕೋ. ಓಕೆ ಬನ್ನಿ ಕ್ಲಿಪ್ಸ್ ಹಾಕೋಣ. ದೇವ್ರೇ ಕಾಪಾಡಪ್ಪ. ನಾನು ಹೇಳ್ತೀನಿ ಮೇಲೆ ನೋಡ್ರಪ್ಪ. ರೆಡಿನಾ? 3, 2, 1
ಎಲ್ಲ ಹೋಯ್ತು. ಮೇಲೆ 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 ಮೇಲ್ ನೋಡಮ್ಮ ಮೇಲ್ ನೋಡು. ಓಕೆ ರೆಡಿ ನೋಡ್ತಾವ್ನೆ, ಚೆನ್ನಾಗ್ ನೋಡ್ತಾವ್ನೆ. ರೆಡಿ 3 2 1. ಇಲ್ಲ 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 ಇಲ್ಲ. ಇವ್ಳೇ ಬಂದ್ಬಿಟ್ಟು ಅಂತ ಅಲ್ಲ ಓಕೆ ಮೇಲೆ ಮೇಲೆ ರೆಡಿ 3 2 1 Start. ಮೇಲೆ ನೋಡ ನೀನು ನೋಡೋದು ನೋಡು ಓಕೆನಾ. ಐ, ಚಿರದ. 3 ಮೇಲ್ ನೋಡು 3 2 1 Start. ಆಮೇಲೆ ಮೇಲೆ 3 2 1 Start. ಬರ್ಲಿ ಬರ್ಲಿ ಮೇಲೆ ಮೇಲ್ ನೋಡ್ರಿ ಹಾ. ಮೇಲ್ ನೋಡತ್ತಮ್ಮ. ಏಯ್ ಎಳ್ಳಲ್ಲಿ ಹೊಂಟಿದ್ರು. ಓಕೆ 3 2 1 Start. ಗೈಸ್ ಬ್ರದರ್ ವರ್ಸಸ್ ಆದರ್ಶ ದಂಪತಿಗಳು ಅವರಿಬ್ರು ಕಾಂಪಿಟೇಷನ್ ನಾವಿಬ್ರು ಕಾಂಪಿಟೇಷನ್. ಬನ್ನಿ ನಾನು ಮತ್ತೆ ನಮ್ ಚಿರು ಮತ್ತೆ ನಮ್ಮ ಅಮ್ಮ ಮತ್ತೆ ನಮ್ಮ ಅಪ್ಪ ಆಡ್ತಾ ಇರೋದು. ಮೋಸ್ಟ್ಲಿ ಅವ್ರಿಬ್ರೇ ಫಸ್ಟ್ ಆಡ್ಸ್ಬೇಡ, ನಾವು ಆರಾಮಲ್ಲಿ ಲಾಸ್ಟ್ ಆಡೋಣ, ಏನ್ ತೊಂದ್ರೆ ಇಲ್ಲ. ಓಕೆ ಲೆಟ್ಸ್ ಗೋ. ಗೈಸ್ ನನ್ನ ವ್ಲಾಗಲ್ಲಿ ಲೈಫಲ್ಲಿ ಫಸ್ಟ್ ಅಲ್ಲ ನನ್ನ ವ್ಲಾಗಲ್ಲಿ ಇವಾಗ ಆದರ್ಶ ದಂಪತಿಗಳು ಕಾಂಪಿಟೇಷನ್ ಅಲ್ಲಿ ಕೂತ್ಕೋತವ್ರೆ. ನಮ್ಮ ಅಮ್ಮನೂ ಸಕ್ಕದಾಗಿ ತಿಂತಾರೆ, ನಮ್ಮ ಅಪ್ಪನೂ ಸಕ್ಕದಾಗಿ ತಿಂತಾರೆ. ನನ್ಗೆ ಇವತ್ತೇ ಗೊತ್ತಾಗಿದ್ದು ಪಾನಿಪುರಿಲಿ ನಮ್ಮ ಆದರ್ಶ ದಂಪತಿಗಳು ಈ ರೇಂಜ್ ಬಕಾಸದ ತರ ತಿಂತಾರೆ ಅಂತ ಹೇಳಿ ಗೊತ್ತಾಯ್ತು. ಕ್ರೇಜಿಯಾಗಿ ತಿಂತವ್ರೆ. ಅಂಡ್ ಇವಾಗ ಫೈನಲಿ ಇವರಿಬ್ರು ತಿನ್ನೋ ಸಮಯ. ರೆಡಿನಾ? ಹಿಂದೇವ್ರಿ ಗೈಸ್. ಇವಾಗ ಈ ಒಂದು ಇದ್ರಲ್ಲಿ ಅಂದ್ರೆ ಈ ಒಂದು ರೌಂಡ್ ಅಲ್ಲಿ ಸೊ ಆ ಕಡೆನೂ 10 ಪಾನಿಪುರಿ ಇದೆ, ಈ ಕಡೆನೂ 10 ಪಾನಿಪುರಿ ಇದೆ. 10 ಪಾನಿಪುರಿನ ಯಾರು ಫಸ್ಟ್ ಬೇಗ ತಿಂದು ಮುಗಿಸ್ತಾರೋ, ಆಮೇಲೆ 10 ಬಾಯಿಗೆ ನೀಟಾಗಿ ಹಾಕೊಂಡ್ಬಿಟ್ಟು ಫುಲ್ಲು ಖಾಲಿ ಮಾಡ್ಬಿಟ್ಟು ಆ ಅಂತ ಯಾರು ಹೇಳ್ತಾರೋ ಅವರು ಈ ಆಟದಲ್ಲಿ ವಿನ್ನರ್. ಯಾರು ಫಸ್ಟ್ 10ನ ತಿಂದುಬಿಟ್ಟು ಮುಗಿಸ್ತಾರೋ ಅವರು ವಿನ್ನರ್. ರೆಡಿನಮ್ಮ? ರೆಡಿ ರೆಡಿ ಬಾಬಾ? ರೆಡಿ. ರೆಡಿ ರೆಡಿ ಹಿಂದೆ ಹೋಗ್ರಿ ಬೇಡ ಅಂತ ಹೇಳಿ ಬಿಡು. ರೆಡಿ 3 2 1 ಸ್ಟಾರ್ಟ್. ಅಲ್ಲ ನಮ್ಮಮ್ಮ ಪಾನಿ ಹಾಕತಿರೋದು ವೇಸ್ಟ್. ಆ ಕಡೆ ಮೋಸ 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 ನೋಡ್ರಿ ಇಲ್ಲಿ ಮೋಸ. ನೀವು ಒಂದೇ ಸಲ 2 ಹಾಕ್ತಾ ತಿನ್ಕಳಿ ತಿನ್ನ ಬಿಡಪ್ಪ ಇರ್ಲಿ. ನಿನ್ ಹೆಂಗಿರ್ ಗೊತ್ತು ಬಿಡಪ್ಪ, ನೀನ್ ತಿನ್ಕಳಪ್ಪ ಆರಾಮಾಗಿ. ಅಪ್ಪ ನೀನು ಆಗ್ತಾ 2 ಮೋಸ ಮಾಡಿದ್ಯಾ? ಬಿಡು ಬಿಡು ಆಯ್ತು, ಆರಾಮಾಗಿ ತಿನ್ಕಳಿ. ಇಲ್ಲ ಇಲ್ಲ ಇನ್ನೂ ಐತೆ ತಿನ್ಬೇಕು ಇನ್ನೂ ಐತೆ ಎಲ್ಲಿ? ಹಾ ಓಕೆ. ಏನು ಗೈಸ್ ಈ ರೌಂಡ್ ಅಲ್ಲಿ ವಿನ್ನರ್ ಆಗಿರೋದು ನಾನೇ. ಯಾಕೆಂದ್ರೆ ಆಂಟಿನೇ ನಿಮ್ಮ ಅಪ್ಪ ಬಾಯ್ಲೆ ಮಡ್ಕೊಂಡಿತ್ತು, ನಾನು ಇಲ್ಲಿ ತಕೊಂಡ್ ತಿಂದೆ. ನೀನು ಇವಾಗ ಗೈಸ್ ಬಿಡಿ ಪರವಾಗಿಲ್ಲ ಬಿಡು, ಗೊತ್ತಾಯ್ತು. ಇದ್ರಲ್ಲಿ ಅಂತೂ ಇಂತೂ ವಿನ್ ಆಗಿರೋದು ನಮ್ಮಪ್ಪ. ಹೇಳಲ್ವಾ ನಮ್ಮ ಅಪ್ಪ ಹೆಂಗಾದ್ರೂ ಮಾಡಿ ಫೈನಲ್ಸ್ ಬಂದೇ ಬರುತ್ತೆ ತಮ್ಮ. ಇವಾಗ ನಾವಿಬ್ರೇ ಇರೋದು ಗಾಯ್ಸ್. ಅಂತೂ ಇಂತ ನಮ್ಮ ಅಪ್ಪ ಫೈನಲ್ಸ್ ಹೋಗ್ಬಿಟ್ರು. ತಮ್ಮ ತಿನ್ನೋಣ ಬಣ ಬಿಟ್ಬಿಡು ನನ್ನ ಮಾತು. ಹೇಳ? ಅಲ್ಲ ಏನು ಗೊತ್ತಾ, ನಾನು ಕೇಳ್ಕೊ ಬಿಡೋಣ. ಅಲ್ಲ ಅದಲ್ಲ ನಾನು ಗೆಲ್ಲೋಕ್ಕಿಂತ ಮುಂಚೆ ನೀನೇ ಹಾಕೋ. ಡೈಲಾಗ್ ಅದು. ಓಕೆ ರೆಡಿ 3 2 1 Start. ಬೈಕೊಂಡ ಅಪ್ಪಿಯ ನೆನೆಕೆತ್ತವ ನಾನು ನೆನೆ ಕೆಳಗಿಲ್ಲ. ನೀನು ಹಾಕೊಳ್ಳ ಬಿಡ. ತಪ್ಪು ಹಾಕೊಂಬಿಡ ನೀನು ಹಾಕೊಂಬಿಡ ಒಳಗೆ ಹಾಕೊಂಬಿಡ್ರ. ಮಾಡಿಲ್ಲ ಏನೋ ಒಂದು ಐತಿರು. ನನಗೇನ್ ನಮ್ಮ ಅಪ್ಪ ಜೊತೆ ಮತ್ತೆ ಚಿರು ಜೊತೆ ಗೆಲ್ಲೋದ್ರಲ್ಲಿ ಒಂಥರ ಖುಷಿ. ಯಾಕಂದ್ರೆ ಅವ್ರಿಬ್ರು ಗೆಲ್ತಾನೆ ಇರ್ತಾರೆ ಪ್ರತಿವಾಗಲು. ಅದಕ್ಕೆ ಅವ್ರ ಜೊತೆ ಗೆಲ್ಲೋದು ಒಂಥರ ಅಪ್ಪ ಬಾಯೆಲ್ಲ ಒಣಗೋಗ್ಬಿಡ್ತು. ಬಾಯಿ ಅಗ್ದು ಬಾಯಿ ನೋವು ಬಂದ್ಬಿಡೈತೆ.
ಗೈಸ್ ಅಂತೂ ವಿನ್ನರ್ ನಾನು ಫೈನಲಿ. ಗೈಸ್ ಅಂತೂ ಇಂತೂ ನಾನು ಮತ್ತೆ ನಮ್ಮ ಅಪ್ಪ ಫೈನಲ್ಸ್ ಹೋಗಿದ್ದೀವಿ. ಹೊಡಿತಮ್ಮ ಚಪ್ಪಾಳೆ, ಎಂಕರೇಜ್ ಮಾಡ್ಬೇಕು, ನಾನ್ ಮಾಡಲ್ವಾ? ಈ ಸೌಂಡ್ ಕೇಳಕ್ ಒಂಥರ ಖುಷಿ ಫೈನಲ್ಸ್ ಹೋದಾಗ. ನನಗೆ ದುಃಖ ಆಗಿದೆ, ಎಲ್ಲ ಕಿತ್ತೋಗಿ ಆ ಕಡೆ ಈ ಕಡೆ ಹೌದಾ? ಮೇಲೆ ಕೆಳಗೆ ಕಿತ್ತೋಗಿ. ಗೈಸ್ ಅಂತೂ ಫೈನಲ್ಸ್ ಹೋಗಿದೀವಿ. ಆದ್ರೆ ಫೈನಲ್ಸ್ ಅಲ್ಲಿ ಹೆಂಗ್ ನಡೆಸ್ಬೇಕು ಹೆಂಗ್ ಆಡಿಸ್ಬೇಕು ಅಂದ್ರೆ ಗೊತ್ತಾಗ್ತಿಲ್ಲ. ಹೆಂಗ್ ಪಾಪ ಮಾಡೋಣ? ಪಾನಿ ರೆಡಿ ಮಾಡ್ಕೊಳ್ಳೋಣ, ಮಸಾಲ ಗಿಸಾಲ ಎಲ್ಲ ಪಾನಿ ಮಾಡಿ. ಅದಂತೂ ಕರೆಕ್ಟ್, ಇಬ್ರು ಸುಸ್ತಾಗ್ಬಿಟ್ಟಿದ್ವಿ. ಅಗಿಯಕ್ ಆಗ್ತಾ ಇಲ್ಲ, ಎಣ್ಣೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ಮಾಡೋಣ. ಮಸಾಲೆ ಪಾನಿ ಎಲ್ಲ ಹಾಕಿ ರೆಡಿ ಇಟ್ಕೊಂಡು. ಅಲ್ಲ ಬೆಸ್ಟ್ ಏನ್ ಗೊತ್ತಾ, ಮಸಾಲೆ ಎಲ್ಲ ವೇಟ್ ನೀವೇನು ರೆಡಿ ಮಾಡಬೇಡಿ, ನಾವೇ ರೆಡಿ ಮಾಡ್ಕೊಂಡು ತಿಂತೀವಿ. ಇಷ್ಟು ನಿಮಿಷದಲ್ಲಿ ಯಾರು ಜಾಸ್ತಿ ಮಾಡ್ಕೊಂಡು ತಿಂತಾರೋ ವಿನ್ನು. ಗೊತ್ತಾಗಲ್ಲ ನೀ ಎಲ್ಲ ಹಾಕಿದ್ಯಾ, ಏನ್ ಕಾಳು ಹಾಕೊಂಡಿದ್ಯಾ, ಏನೋ ಹಂಗೆ ತಿನ್ಬಿಟ್ರೆ ನಾವು ಕಾಳು ಹಾಕೊಂಡ್ರಲ್ಲ, ಈರುಳ್ಳಿ ಹಾಕೊಡಲ್ಲ, ಎಲ್ಲ ಹಾಕೊಳ ಗೊತ್ತಾಗಲ್ಲ. ಅದಕ್ಕೆ ನಮ್ಮ ಅಪ್ಪಂಗೆ ಕೂದಿಲ್ಲ ಇಷ್ಟೆಲ್ಲ ತಲೆ ಓಡಿಸೋದಲ್ಲ, ನನಗೆ ಗೊತ್ತಾಗಲ್ಲ. ಅದಕ್ಕೆ ರೆಡಿ ಮಾಡಿ 5-10 ರೆಡಿ ಮಾಡ್ಕೊಂಡು ಎಲ್ಲಕ್ಕೂ ಮಸಾಲೆ ಎಲ್ಲ ಹಾಕಿ ರೆಡಿ ಇಟ್ಕೊಂಡು ತಿನ್ನೋಣ ಅಂತ. ಮೆತ್ತಗಾಗಿರ್ತಾವೆ, ಬೇಗ ಬೇಗ ತಿನ್ಕೊಬಿಡು. ಗೈಸ್ ಪಾನಿಪುರಿ ನೋಡ್ತಿದ್ರೆ ಒಂಥರ ಆಯ್ತೈತೆ. ಅಲ್ಲ ಯಾರ್ಯಾರನ್ನ ಸೋಲ್ಸಿರೋದು, ಫಸ್ಟ್ ನಮ್ಮ ಅಪ್ಪನ್ ಸೋಲ್ಸ್ತೆ, ಆಮೇಲೆ ಮತ್ತೆ ವಾಪಸ್ಸು ಚಿರುನ್ ಸೋಲ್ಸ್ತೆ, ಇವಾಗ ಮತ್ತೆ ವಾಪಸ್ ನಮ್ಮ ಅಪ್ಪ. ಓ ಶಿಟ್ ಗೈಸ್, ಫೈನಲಿ ಇವಾಗ ನಾನು ಮತ್ತೆ ನಮ್ಮ ಅಪ್ಪ ಫೈನಲಿ ಸೇರಿದೀವಿ. ನನಗಂತೂ ಒಂಥರ ಯಪ್ಪ, ಇಷ್ಟು ಜೀವನದಲ್ಲಿ ನಾನು ಇಷ್ಟು ಪಾನಿಪುರಿ ತಿಂದಿಲ್ಲ. ನಾನು ಏನೋ ಒಂದು ಪ್ಲೇಟ್ ಮಸಾಲೆ ಪುರಿ ತಿಂತಿದ್ದೆ, ಅದು ಹೆಂಗ್ ತಿಂತಿದ್ಯೋ ಏನ್ ಖರ್ಚು ನಮ್ಮ ಪಪ್ಪ. ನಮ್ಮ ಅಪ್ಪ ಆಗ್ಲೂ ರೆಡಿ ಆಗ್ಬಿಡೋ, ನನ್ಗೊಂಥರ ಆಗ್ಬಿಡೈತೆ. ಓಕೆ ರೆಡಿನಾ ತಿನ್ನೋದಕ್ಕೆ? ಗೆದ್ಬಿಡ್ತೀನಿ ಈ ಸಲ. ಓಕೆ ರೆಡಿ ಪಾಪ, ಹಿಂದೆ ವರಿಕ. ಇಲ್ಲ ಇಲ್ಲ ನಾನು 3, 2, 1 ಸ್ಟಾರ್ಟ್ ಅಂತೀನಿ. ನಾನು ಹೇಳ್ತೀನಿ, ಇವರೇ ಹೇಳ್ತಾರೆ, ಇಲ್ಲ ನಾನ್ ನಿಮ್ ನಂಬಲ್ಲಪ್ಪ. 3, 2, 1 ಸ್ಟಾರ್ಟ್. Come on, uncle. Sudipana black. Sudipana. Uncle. ಇಲ್ಲ ನಿಮ್ದು ಅಲ್ಲ. ಬಾಯ್ ಅದ್ರಾಗ ಬಾ. ಏನಾಗ ಹಾ ಬಾ ನಂದು ಆಯ್ತು, ನಂದು ಅಂಕಲ್ ಚೆಕ್ ಮಾಡ್ಬಾ ಆಯ್ತು. ಹಾ ಬಾ ಮಾಡ್ ಬಾ. ಅವನು ಬಾಬಾ ಅಂತ ತಿಂದಾಕ್ಬಿಟ್ಟ. ಇಲ್ಲೇ ಐತೆ ತಿಂದೆ ನಾನು. ಅವನು ಬಾಬಾ ಅಂತ ಇಬ್ರು ವಿನ್ನರ್ಸ್ ಅಪ್ಪ. ಇಲ್ಲ ಅಂಕಲ್. ಇಲ್ಲ ನಾನು ಅಪ್ಪ ಇಲ್ಲ ಇಲ್ಲಿ ಸೈಡ್ ಇಟ್ಕೊಂಡೈತೆ. ನಾನೇನು ಅದ್ ನುಂಗಿದ್ಕೆ ಬಂದಿದ್ದೆ ನಾನು. ಆ ವಿಡಿಯೋ ನೋಡು. ಗೈಸ್ ನಮ್ಮಿಬ್ರು ನಾನು ನೋಡ್ದೆ ಅಪ್ಪಂದು ಸೈಡ್, ಅವರು ಅಂದಿದ ತಕ್ಷಣ ಸೈಡ್ ಅಲ್ಲಿ ಇತ್ತು. ನಾನು ಅದಾಗಿದ ತಕ್ಷಣ ನಾನು ಕೂಡ ಅಷ್ಟೇ ಅವ್ರು ನೆಕ್ಸ್ಟ್ ಇನ್ನೊಂದು ಬಾಯ್ ನುಂಗೋಷ್ಟು ನಾನು ನುಂಗ್ದೆ. ನನಗೆ ಅನಿಸ್ತಿರೋದು ನಾನೇ ವಿನ್ ಅಂತ, ಅಪ್ಪಂಗೆ ಅನಿಸ್ತಿರೋದು ಅಪ್ಪ ವಿನ್ ಅಂತ. ಅದ್ರಲ್ಲಿ ಯಾರು ವಿನ್ ಅಂತ ನೀವೇ ಹೇಳಿ. ನೀವೇ ನೋಡಿ, ನನ್ಗೆ ಗೊತ್ತಿಲ್ಲ ಹೆಂಗೆ ಡಿಸೈಡ್. ನಾನು ಕೊನೆ ಮೂಮೆಂಟ್ ಅಲ್ಲಿ ನನ್ ಬಾಯಲ್ಲಿ ಇತ್ತು, ಗೊತ್ತಾಯ್ತು ನಮ್ಮ ಅಪ್ಪ ಆ ಅನ್ನಕ್ಕಿಂತ ಮುಂಚೆ ಎಲ್ಲ ನುಂಗ್ಕೊಂಡ್ಬಿಟ್ಟೆ. ಆದ್ರೆ ನಮ್ಮ ಅಪ್ಪ ಆ ಅಂದಿದ ತಕ್ಷಣ ಸೈಡ್ ಅಲ್ಲಿ ಇತ್ತು, ನಾನು ನೋಡಿದ್ಕೆ ಅದಕ್ಕೆ ವಾಪಸ್ ನಾನು ಐತೆ ಅಂತ ಹೇಳ್ದೆ. ನಮ್ಮ ಅಪ್ಪ ನುಂಗ್ತಿದ್ರಲ್ಲ ಆ ಟೈಮಲ್ಲಿ ನಾನು ಕೂಡ ನುಂಗ್ಕೊಂಡೆ. ಇವಾಗ ನಂದು ಖಾಲಿ ಆಗೈತೆ, ಅಪ್ಪಂದು ಖಾಲಿ ಐತೆ, ಇಬ್ಬರದು ಖಾಲಿ ಆಗಿದೆ. ನೀವೇ ಅಲ್ಲಿ ನೋಡಿ ಹೇಳಿ ಬೆಸ್ಟ್. ಯಾಕಂದ್ರೆ ನನಗೆ ಅನ್ಸ್ತೇ ನಾನೇ ವಿನ್ನು ಅಂತ. ನಮ್ಮ ಅಪ್ಪ ಏನಾದ್ರು ಫುಲ್ ಖಾಲಿ ಮಾಡ್ಬಿಟ್ಟಿದ್ರೆ ನಾನು ಅನ್ಕೋತಿದ್ದೆ ಓಕೆ ನಮ್ಮ ಅಪ್ಪ ಕಂಪ್ಲೀಟ್ ಮಾಡೋದು ಅಂತ. ಲಾಸ್ಟ್ ಮೂಮೆಂಟ್ ಅಲ್ಲಿ ನುಂಗ್ಕೊಂಡೆ. ಎನಿವೇಸ್ ಬೇಗ ಮುಗಿಸ್ಲಿ ಅಂತ ಬೇಗ. ಗೈಸ್ ಪಾನಿಪುರಿ ಚಾಲೆಂಜ್ ಸಕ್ಕದಾಗಿತ್ತು ಒಟ್ಟಿನಲ್ಲಿ. ಯಪ್ಪ ಅಲ್ಲ ನನಗೆ ಎಂತ ಅಂದ್ರೆ ಕೈ ಇಟ್ಟಿದ ಇದನ್ನ ಇಷ್ಟು ಮೇ ತಗೊಂಡೈತಲ್ಲ ಅಂತ ನೋಡ್ತಾ ಇದ್ದೀನಿ ನಾನು. ಮತ್ತೆ ತಿನ್ನಕಾಯ್ತಿರಲ್ಲ ಇಷ್ಟೊಂದು ಫಾಸ್ಟ್ ಆಗಿ. ಕರೆಕ್ಟ್ ಗೈಸ್, ನನಗೆ ಈ ಅಪ್ಪ ನಮ್ಮ ಅಪ್ಪ ಈ ರೇಂಜ್ ತಿಂತದ. ಅಯ್ಯೋ ದುರ್ವಿಧಿಯೇ ಏನ್ರಿ ಸ್ವಾಮಿ ನೀವು, ಆ ರೇಂಜಿಗೆ ಹಚ್ಚಿದ ನಮ್ಮಪ್ಪ. ಕೊನೆ ಮೂಮೆಂಟ್ ಅಲ್ಲಿ ಗೊತ್ತಾಯ್ತು ಏನ್ ಮಾಡ್ಬೇಕಂತ. ಅಕ್ಕ ಏನ್ ಅನ್ಸ್ತು ಪಾನಿಪುರಿ ಚಾಲೆಂಜ್ ಹೇಳಿ? ಹೆಂಗೆ ಸಕ್ಕತ್ತಾಗಿತ್ತು. ನೀವು ಇಬ್ರು ಸಕ್ಕತ್ತಾಗಿ ಆಡಿದ್ರಿ. ನನಗೆ ಆಗಿಲ್ಲ. ನೀವ್ ಹೆಂಗ್ ತಿಂದ್ರಪ್ಪ ಪಾನಿಪುರಿ ಜೀವನದಲ್ಲಿ ತಿನ್ನಲ್ಲ? ಇವಾಗ ನೋಟೆ ಲೋಡ್ ಆಗ್ಬಿಟ್ಟಿದೆ. ಮರಿ ಏನ್ರಿ ಮರಿ ಹೆಂಗಿತ್ತು? ಎಲ್ಲ ಕಿತ್ಕೊಂಡೋಗ ಕಿತ್ತೋಯ್ತಲ್ಲ? ಹೌದಾ? ಯಪ್ಪ ಪಾಪ ಕಿತ್ತೋಗ್ಬಿಡೈತೆ ಗೈಸ್ ನಮ್ ಚೋಟ ಮರಿಗೆ. ಚೆನ್ನಾಗಿತ್ತು. ಗೈಸ್ ನಮ್ ಕಾಂಪಿಟೇಟರ್ ಸೋತಿರೋ ಚಿರು. ಯಾವಾಗ್ಲೂ ಗೆಲ್ಲದೆ ಎಲ್ಲ ಕೆಲವೊಂದ್ಸರಿ ಸೋಲೋಣ. ನೀನೇನು ಮಾತಾಡ್ಬೇಡ. ಅದೇ ಸೋಲೋ ಫಿಕ್ಸ್ ಗೊತ್ತು. ಸಕ್ಕತ್ತಾಗಿ ತಿಂದ್ರಿ. ಯಾರ ಜೊತೆ ಸೋಲೋದು ಅಂತ ನೆನ್ಪಿಟ್ಕೋಬೇಕು, ಅದು ಮೇಯ್ನು ಗೈಸ್. ನನಗೆ ಅವ್ನ್ ಗೆದ್ರು ಪರವಾಗಿಲ್ಲ, ಏನು ಗೊತ್ತಾ, ನನ್ನ ಜೊತೆಲಿ ಅವ್ನ್ ಕಾಂಪಿಟೇಟ್ ಕೊಟ್ಟು ಗೆದ್ರೆ ಖುಷಿನೇ, ಆದ್ರೆ ನನ್ ಜೊತೆ ಸೋಲ್ತಾನಲ್ಲ ಒಂಥರ ಖುಷಿ. ನನ್ಗೆ ಗೊತ್ತಿರೋ ಈಗ ನೋಡಿ ಅಪ್ಪ ಮತ್ತೆ ಚಿರು ಆಡಿದ್ರು, ಆದ್ರೆ ಅಲ್ಲ ಯಾರು ಆಡಿದ್ರು? ನೀನು ಮತ್ತೆ ಚಿರು ಭವಿತಾಡಿದ್ದು ಗೆದ್ರು. ನೀನು ಮತ್ತೆ ನೀನು
ನಾನೇ ನೋಡುದಾ? ಓಕೆ ಓಕೆ. ಈ ತರ ಅದ್ರಲ್ಲಿ ಆಡಿ ಆಡಿ ಸಿರು ಸೋಲ್ತಾನಲ್ಲ ಒಂಥರ ಖುಷಿ. ನನಗೆ ಗೊತ್ತಿರೋ ಪ್ರಕಾರ ವಾಗ್ ಗೆದ್ದಿರೋದು ಅಂಕಲ್ ಅಂಕಲ್ ಗೆದ್ದಿರೋದು. ಅದಲ್ಲ ಅದಲ್ಲ ಅದಲ್ಲ, ಓಯ್ ನಾನ್ ಅದೆಲ್ಲ ಹೇಳ್ತಾ ಇರೋದು, ಗೆದ್ದಿರೋದ್ ಬಗ್ಗೆ ಅಲ್ಲ. ನೀನು ಮತ್ತೆ ಅವನು ಅಥವಾ ನಾನು ನೀನು ಆಡ್ಬೇಕಾರೆ ಅದೆಲ್ಲ ಹೇಳಿದ್ ಅನ್ಕೊಂಡೆ. ಹಾ ಹೇಳಿ ಹೇಳಿ ಪರವಾಗಿಲ್ಲ ಹೇಳಿ. ಫಾಸ್ಟ್ ಆಗಿ ತಿನ್ಬಿಡ್ತು, ಎಲ್ಲ ತಿನ್ಬಿಡ್ತು. ಅದು ನುಂಗೋ ಸ್ವಲ್ಪ ಲೇಟ್ ಮಾಡ್ತು. ಹಾ ಅದೇ ಅದೇ ನುಂಗೋ ಸ್ವಲ್ಪ ಲೇಟ್ ಮಾಡಿದ್ರು. ನಾನು ಲಾಸ್ಟ್ ಅಲ್ಲಿ ನುಂಗ್ಕೊಂಡ್ಬಿಟ್ಟೆ ನಾನು. ನೀನು ಬಾಯಿಂದ ಅಂತ ಹೇಳು ಹೆಂಗಿತ್ತು? ಚೆನ್ನಾಗಿತ್ತು, ತುಂಬಾ ಹೊಟ್ಟೆ ಹಸ್ತಿತ್ತು. ಇದು ಮಾಡಿದ್ ಸರೋಯ್ತು. ಅಲ್ಲ ಇಲ್ಲಿ ನಿನ್ ದುಶ್ಮನ್ ನೋಡಲ್ ಪಕ್ಕದಲ್ಲೇ ಕಾಯ್ತು ಸುದ್ದಿ ಗೆಲ್ಲು. ಚೆನ್ನಾಗಿ, ತುಂಬಾ ಚೆನ್ನಾಗಿತ್ತು. ಓಕೆ ಸೂಪರ್. ಮಾ ನಾನು ಮೂರನೇದಾ ನಾನು ನಮ್ಮಮ್ಮ 3ನೇ ಪ್ಲೇಸ್ ತಾನೆ? ನಮ್ಮಮ್ಮ 3ನೇ ಪ್ಲೇಸ್. ಅಂದ್ರೆ ನಂಗೆ ಪಾನಿಪುರಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಹಂಗಾಗಿ ನನ್ಗೆ ಮತ್ತೆ ಬೆಳಗ್ಗೆಯಿಂದ ಸ್ವಲ್ಪನೇ ಊಟ ಮಾಡಿದ್ದು ಹೊಟ್ಟೆ ಹಸಿವಾಗ್ತಾ ಇತ್ತು, ತಿಂದೆ. ಆದ್ರೆ ನನ್ನ ಮಗ ತಿಂದಿದ್ಕೆ ನಂಗೆ ಇಷ್ಟ ಆಯ್ತು. ಏನಕ್ಕೆ ಅಂದ್ರೆ ನಾವೆಲ್ಲ ಸೋರ್ಸ್ಕೊಂಡು ಇಲ್ಲೆಲ್ಲ ಬಿಡ್ಸ್ಕೊಂಡು ತಿಂದು, ನನ್ನ ಮಗ ಒಂದೇ ಒಂದು ಚೂರು ಕೂಡ ಒಂದನಿ ಬಿಡ್ದೇನೆ ಸೂಪರ್ ಆಗಿ ತಿಂದ. ಅದೊಂದು ನಂಗೆ ಖುಷಿ ಆಯ್ತು. ಅದೆಲ್ಲ ಅಭ್ಯಾಸ ಬಲ. ಗೈಸ್ ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ಆದ್ರೆ ನನಗೆ ಫೈನಲ್ ಅಲ್ಲಿ ನಾವು ಒಪ್ಪಂದ ಆಡ್ಬೇಕಾರೆ ನನಗೆ ಪಾನಿಪುರಿ ಏನಕ್ಕಾದ್ರೂ ತಿಂತಾ ಇದ್ದೀನೋ ಅಂತ ಅನ್ಸ್ಬಿಡ್ತು. ನನಗೆ ಒಂಥರ ಆಗ್ಬಿಟ್ಟಿತ್ತು. ಬಟ್ ಎನಿವೇಸ್ ನನಗೆ ಗೊತ್ತಿತ್ತು, ನಾನು ಏನೋ ಕಾಂಪಿಟೇಷನ್ ಕೊಡ್ತೀನಿ ಅಂತ ಗೊತ್ತಿತ್ತು. ನಮ್ಮ ಅಪ್ಪ ಯಾವಾಗ ತಿನ್ಕೊಂಡು ಹೋಗ್ತಿರೋ ಲಾಸ್ಟಲ್ಲಿ 2 ಪಾನಿಪುರಿ ಇದ್ದಾಗ ನುಂಕೊಂಬೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಅದಕ್ಕೋಸ್ಕರನೇ ಕಾದ್ಬಿಟ್ಟು ನಮ್ಮ ಅಪ್ಪ ಇನ್ನೊಂದು ಸ್ವಲ್ಪ ಇದ್ದಾಗ ನುಂಕೊಂಬಿಟ್ಟೆ. ಬಟ್ ನೋಡೋಣ. ಎನಿವೇಸ್ ಈ ಆಟದಲ್ಲಿ ಅಪ್ಪ ವಿನ್ ಆಗಿದ್ರೆ ಅಪ್ಪನೇ ಅಂತಾನೆ ಹಾಕಿ, ನಾನು ವಿನ್ ಆಗಿದ್ರೆ ನಾನಂತಾನೆ ಹಾಕಿ, ಯಾರು ವಿನ್ ಆಗಿದ್ರೆ ಅಂತ ಕಾಮೆಂಟ್ ಹಾಕ್ಬಿಡಿ. ಬನ್ನಿ ಈಗ ವ್ಲಾಗ್ ಏನ್ ಮಾಡುವ. ಗೈಸ್ ನನಗೆ ಅನ್ಸಿದ್ದೇನೆಂದ್ರೆ, ಒಂದು ವೇಳೆ ಪಿಜ್ಜಾನ್ ತಿನ್ಬಿಡ್ಬೋದು, ಆದ್ರೆ ಪಾನಿಪುರಿ ಮಾತ್ರ ತಿನ್ನಕ್ಕಾಗಲ್ಲ. ಅಂಡ್ ಏನೇನೋ ಗ್ಯಾಸ್ಟ್ರಿಕ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತೆಲ್ಲ ಹೇಳ್ತಿದ್ರು. ಪಾನಿಪುರಿ ಚಾಲೆಂಜು ವ್ಲಾಗ್ ಮಾಡ್ತಿರೋರು ಮಾತ್ರ ಜಾಸ್ತಿ ತಿನ್ನಿ. ಅಂದ್ರೆ ಆ ಒಂದಿನಕ್ಕೆ ಮಾತ್ರ. ಬೇರೆ ದಿನ ಎಲ್ಲ ಜಾಸ್ತಿ ತಿನ್ಬೇಡಿ. ಬಿಕಾಸ್ ಏನಾಗುತ್ತೆ ಯಾರಿಗೊತ್ತು ಗೊತ್ತಿಲ್ಲ. ಈ ಜೆನ್ಸಿ ಜನರೇಷನ್ ಹುಡುಗಿರ ಗ್ಯಾಸ್ಟ್ರಿಕ್ ಅಂದ್ರೆ ಬಾಂಬ ಅಂತ ಕೇಳ್ತಾಳೆ. ಈ ಜೆನ್ಸಿ ಜನರೇಷನ್ ಹುಡುಗಿರೆಲ್ಲ ಜಾಸ್ತಿ ಪಾನಿಪುರಿ ತಿಂತಾರೆ. ಅಂದ್ರೆ ಜೆನ್ಸಿ ಹುಡುಗರು ಕೂಡ ತಿಂತಾರೆ ಹೇಳ. ಗೈಸ್ ಫೈನಲಿ ಇವತ್ತಿನ ವಿಡಿಯೋ, ಈ ಒಂದು ಪಾನಿಪುರಿ ವಿಡಿಯೋನ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ನಿಮ್ಮ ಈ ಒಂದು ಡಿಮ್ಯಾಂಡ್ ಪಾನಿಪುರಿ ವ್ಲಾಗ್ ಚಾಲೆಂಜ್ ಇಲ್ಲಿಗೆ ಮುಗ್ದಿದೆ. ಅಂಡ್ ಹೆಂಗಿತ್ತು ಅಂತ ಕಾಮೆಂಟ್ ಹಾಕ್ಬಿಡಿ. ಯಾರು ಸಖತ್ತಾಗಿ ಆಡಿದ್ರು, ನೆವರ್ ಎಕ್ಸ್ಪೆಕ್ಟೆಡ್. ನೋಡಿ ಈ ತರ ಈ ವ್ಲಾಗ್ ಅಲ್ಲಿ ನೆವರ್ ಎಕ್ಸ್ಪೆಕ್ಟೆಡ್ ನಮ್ಮ ಅಮ್ಮ 3rd ಪ್ಲೇಸ್, ಅಕ್ಕ ಮತ್ತೆ ಅಮ್ಮ ಮಗಳು ಅಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಹೋಗ್ಬಿಟ್ರು. ನಾ ಇಲ್ಲಿ ಬಿಡಿ ಹೇಳಕ್ಕೆ ಆಗಲ್ಲ, ನಮ್ಮ ಅಪ್ಪ ಹೆಂಗಿದ್ರು ಫೈನಲ್ಸ್ ಬಂದೇ ಬರ್ತಾರೆ. ಇಲ್ಲಿ ಇವನು ಅಂದ್ರೆ ಏನ್ ಗೊತ್ತಾ, ಇವನು ಸಖತ್ತಾಗಿ ಟಕ್ಕರ್ ಕೊಡ್ಕೊಂಡು ಫೈನಲ್ಸ್ ವರ್ಗೂ ಬರ್ತಾ ಇರ್ತಾನೆ. ನನ್ನ ಹತ್ರಕ್ಕೆ ಬಂದಾಗ ಸೋತ್ಬಿಟ್ಟು ಮನೆಗೆ ಹೋಗ್ತಾನೆ. ಇವಾಗ ಹೆಂಗಿದ್ದು ಗೊತ್ತಾ, ನನ್ನ ಏರಿಸ್ತು ಹಂಗೆ ಒಂದೇಟ್ ಕೇಳಿಸ್ತು. ಅವನು ಚೆನ್ನಾಗ್ ಆಡ್ತಾನೆ. ಇವ್ರೆಲ್ಲ ಕಾಂಪಿಟೇಟರ್ನ ಸೋಲ್ಸ್ಕೊಂಡ್ಬಿಡ್ತಾನೆ. ಅದ್ ಯಾಕೆ ನನ್ ಜೊತೆ ಗೆಲ್ಲಲ್ಲ? ಬಟ್ ಎನಿವೇಸ್ ಅವನು ಗೆಲ್ಲಿ ಅಂತ ಏನೋ ಬಿಡ್ತಾನೆ. ಎನಿವೇಸ್ ಅವನು ನೆಕ್ಸ್ಟ್ ಆಟದಲ್ಲಿ ಗೆಲ್ಲಿ, ಒಳ್ಳೇದಾಗ್ಲಿ. ಅಂಡ್ ಹೆಂಗಿತ್ತು ಅಂತ ಕಾಮೆಂಟ್ ಹಾಕ್ಬಿಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಅದನ್ನೇ ಹೇಳೋಣ, ಎಲ್ಲರೂ ಒಟ್ಟಿಗೆ ಬೈ ಬೈ ಹೇಳ್ಬಿಡ್ರಿ. ಬಾಯ್.